ಸಿಲಿಂಡರ್ ಖಾಲಿ ಆತ ಏನಪ್ಪ. ತಗೋ ಪರಿಮಳ, ಜೀರಿಗೆ ಮತ್ತು ಮೆಣಸ್ಕಾಳು ಜಜ್ಜಿನ ನೋಡಿದ್ರೊಳಗೆ ಐತಿ. ನುಣ್ಣಗ ಗಂಧದಂಗೆ ಆಗ್ಬೇಕ್ರಿ ಅತ್ಯಾರ ಅಂದು ಒಣ ಪುಡಿ ಚಲೋ ತೆಂಗ ಕುಟ್ಟು ಮಾಡೇನಿ ನೋಡಿ. ತಗೋ ಮತ್ತೇನಾದ್ರು ಕೆಲಸ ಐತಿನ ಹೇಳ್ಬೇಕಾರೆ ಮಾಡ್ತೇನೆ. ನನಗೆ ಈ ರಸಂ ಪಸಂ ಮಾಡಕ್ಕೆ ಬರೋದಿಲ್ಲ. ತಯಾರಿ ಏನು ಬೇಕು ಹೇಳಿ ನಾನು ಮಾಡಿಕೊಡ್ತೇನೆ. ಉಳ್ಕದ್ದೆಲ್ಲ ನೀನೇ ಮಾಡ್ಕೋಬೇಕು ನೋಡು. ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕು, ಹುಂಚಿ ಹಣ್ಣು ಬೇಕಂದೆಲ್ಲ ಅದು ತುಂಬ ತೆಗೆದಿಟ್ಟೇನಿ. ಹುಂಚಿ ಹಣ್ಣು ಅಷ್ಟೇ, ಅದು ಎಲ್ಲ ಬೀಜ ತೆಗೆದು ಬಡ್ದಿಟ್ಟೇನೆ ನೋಡು. ಮತ್ತೇನು ನೋಡು, ನಾನು ಒಂಚೂರು ಪಾರಕ್ಕರ ಮನೆ ಕಡೆ ಹೋಗ್ಬಿಡ್ತೇನೆ. ಯಾಕಂದ್ರೆ ಪಾಪ ನಿನ್ನೆ ಆಕಿ ಗಂಡ ಅದೇ ಗೊತ್ತಲ್ಲ ನಿಂಗೆ ವಿಚಾರ, ಏನು ಗೊತ್ತಿಲ್ಲ ಅನ್ನಂಗಿಲ್ಲ. ಆಕಿ 2ನೇ ಹೆಂಡತಿನ ಮಗಳನ್ನ ಮನೆಗೆ ಕರ್ಕೊಂಬಂದಾನಂತ. ಪಾಪ ಇಲ್ಲಿ ಪಾರಕ್ಕನ ಗತಿ ಏನಾಗೈತಿ ಏನು, ಅಯ್ಯೋ ದೇವ್ರೆ ಪಾಪ ಏನು ಮಾಡಾಕತ್ತಾವ ಏನು ಅದಕ್ಕೆ. ಅತ್ತಿಯವ್ರ ಅಲ್ರಿ, ನಾ ಅದನ್ನೇ ಕೇಳ್ಬೇಕಂತಿದ್ದೆ. 2ನೇ ಹೆಂಡತಿ ಮನೆಗೆ ಬಂದ್ರು ಇವ್ರು ಪಾರಕ್ಕಂಟಿ ಹೆಂಗೆ ಸುಮ್ಮನದಾರ ಅಂತ ನಾನು. ಯಪ್ಪ ನಮ್ಮಂತರ ಆದ್ರೆ ಸುಮ್ಮನೆ ಇರಂಗಿಲ್ಲ ಬಿಡ್ರಿ. ಗಂಡನ ಬೇಡ ಅಂತ ಬಿಕ್ಕಡ್ಸಿ ಹೋಗದ್ ಬಿಡ್ತಿದ್ವಿ. ಬೇಡ ಹೋಗ ಮುಳಿ ನೀ ಇದ್ ರೇಟ್ ಇಲ್ಲಂದ್ರೆ ರೇಟ್ ಅಂತೇಳಿ ಗಂಡನ ಬಿಟ್ಟು ಹೋಗೇ ಬಿಡ್ತಿದ್ವಪ್ಪ. ಅದೇ ಯಾಕೆ ಬಿಡಾಡಿ ಕೂಟ ನಾವು ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿ ಅತ್ತಿಯರ. ಯಪ್ಪ ದೇವ್ರ ಭಾರಿ ಗಟ್ಟಿ ಬಿಡ್ರಿ ಅವ್ರು. ಇಲ್ಲೇ ಗಟ್ಟಿ ಅನ್ನೋ ಪ್ರಶ್ನೆ ಬರೋದಿಲ್ಲಲೇ. ಏನಕ್ಕೆ ಗೊತ್ತಂತ ಪರಿಮಳ, ಮನಸ್ಸು ಅನ್ನೋದು ಒಂಥರ ಕಲ್ಲಾಗ್ಬಿಡ್ತೈತಿ. ಆಮೇಲೆ ಆ ಟೈಮ್ನಾಗ ಆ ಸಂದರ್ಭದಾಗ ಇರುವಂಥ ಮನುಷ್ಯನ ಮನಸ್ಸು ಅದಕ್ಕೆ ಹೊಂದಾಣಿಕೆ ಆದ್ರೆ ಆಗೇ ಬಿಡ್ತೈತಿ. ಆಗಿಲ್ಲ ಅಂದ್ರೆ ಇಲ್ಲ. ಈಗ ಬರ್ತಾ ವಯಸ್ಸಲ್ಲ ಪಾರಕ್ಕಗೂ ಒಂದು 40 ಮೇಲೆ ಅದಾವ, ಅಕ್ಕಿಗೂ ವಯಸ್ಸು ಹೌದಾ. ಮತ್ತು ಈಗ ಅವಂಗೂ ಅದಾವ ಏಜ್ ಆಗ್ಯಾವು, ಏನೋ ಮದುವೆ ಮಾಡ್ಕೊಂಡ್ಬಿಟ್ಟಾರ. ಅದು ಏನಾಗೈತೆ ಒಟ್ಟು ಗೊತ್ತಿಲ್ಲ. ಈಗ ಬಿಕ್ಕ ಬ್ಯಾಡ ಅಂತೇಳಿ ಧಿಕ್ಕರಿಸಿ ಹೋಗಿ ಏನು ಮಾಡ್ಬೇಕಿ? ಏನು ಹರಿದ ಈಗ ಮದುವೆ ಆಗೈತಪ್ಪ ಅನ್ನಂಗಿಲ್ಲ, ಏನಿಲ್ಲ. ಹಂಗಾಗಿ ಏನಾಗ್ಬಿಡ್ತೈತಿ, ಹೋಲ್ ಬಿಡತ್ತ ಹಾಳಾಗಿ ಅನ್ನಂಗೆ ಆಗ್ಬಿಡ್ತದೆ ಮನಸ್ಸು ಯಾರಿಗಾದ್ರು. ಹಂಗಾಗಿ ಕೈ ಬಿಟ್ಟಿರ್ಬೇಕಿ. ಯಾಕಂದ್ರೆ ಆಮೇಲೆ ಏನಾಗ್ಬಿಡ್ತೈತಿ, ಗಂಡ ಎಷ್ಟು ಹೇಳಿದ್ರು ಕೇಳೋವಲ್ಲ ಅಂದಮೇಲೆ ಏನಂತ ಮಾತಾಡ್ಬೇಕಿ, ಏನಂತ ವಾದ ಮಾಡ್ಬೇಕಿ, ನೀನೇ ಹೇಳಿ ನೋಡೋಣ. ಹೌದ್ರಿ ಅತ್ತಿಯರ, ಆದರೂ ಅತ್ತಿ ಮನೆ ಒಳಗೆ ಗಂಡ ಒಬ್ಬ ತನ್ನ ಪರ ಇದ್ದು ಬಿಟ್ರೆ ಅತ್ತಿ ಮನೆ ಏನು ಕಷ್ಟ ಅನ್ಸಂಗಿಲ್ಲ ನೋಡ್ರಿ ಯಾ ಹೆಣ್ಣಿಗಾದ್ರು. ಮತ್ತು ಗಂಡನ ಇರೋದು ಬಿದ್ದು ಬಿಟ್ರೆ ಅತ್ತಿ ಮನೆ ಅಂತ ನರಕ ಮತ್ತೊಂದಿಲ್ಲ ನೋಡ್ರಿ ಅತ್ತಿಯರ. ಕರೆಕ್ಟಾಗಿ ಹೇಳಿದೆ. ಅದಕ್ಕೆ ಗಂಡುಗಳು ಬಂದು ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಏನು ಆಕಿನೂ ಒಬ್ಬ ಮನುಷ್ಯಾಳ, ತನ್ನ ಕುಟುಂಬ ಬಿಟ್ಟು ನನ್ನ ಬೆನ್ನ ತಗೊಂಡು ಇಲ್ಲಿ ಮಠ ಬಂದಾಳ. ಆಕಿನ ಪ್ರೀತಿಯಿಂದ ನೋಡ್ಕೋಬೇಕು. ಆಮೇಲೆ ಮನ್ಯಾನವ್ರು ಯಾರ್ದರ ಮುಂದೆ ನನ್ನ ಹೆಂಡತಿ ಮರ್ಯಾದೆ ಹೋಗಾಕ ನಾ ಬಿಡಬಾರ್ದು ಅಂತೇಳಿ ಯಾವ ಗಂಡ ಅನ್ಕೊಂಡು ಪ್ರತಿ ಒಂದು ಕ್ಷಣದಾಗೂ ಹೆಂಡತಿ ಸಪೋರ್ಟಿಗೆ ನಿಲ್ತಾನಲ್ಲ, ತಪ್ಪಿದ್ರೆ ತಪ್ಪಂತ ಹೇಳಿ. ಆದ್ರೆ ಸುಮ್ಮನೆ ಎತ್ತಬೇಕಂತ ಹೆಂಡತಿ ಮರ್ಯಾದೆ ಹೋಗಾಕ ಬಿಡಬಾರ್ದು ಗಂಡ. ಅದು ನಿಜವಾದ ಒಂದಿದು. ಅದಕ್ಕೆ ನಾನು ಶಾಂತಕ್ಕ ಇಬ್ರು ಹೋಗಿ ಬರ್ತೇವಿ, ಪಾಪ ಮಾತಾಡ್ಸಿ ಬರ್ತೇವಿ. ನೀ ಅಡುಗೆ ಮಾಡ್ಕೊ ಹಂಗಾರ. ಇವತ್ತೇನು ಮನ್ಯಾಗ ಇರ್ತೀಯಲ್ಲ ಹಂಗಾರ ಒಂಚೂರು ಮಧ್ಯಾಹ್ನ ಗಡಿಸಿ ಊಟಕ್ಕೆ ನೀಡ್ಬಿಡ ಅತ್ತಿಯರಿಗೆ. ಮತ್ತು ನಾನಾ ಬಂದು ನೀಡ್ಬೇಕಂತಾರ ಅವ್ರೊಮ್ಮೊಮ್ಮೆ. ಹೇಳ ಇಲ್ರಿ ಅತ್ತೆ ಅಮ್ಮಾರ ಉಣ್ರಿ ಅನ್ನ ಇದು ಖಾರ ಮಾಡಬೇಡವ ರಸಮ್ಮ. ಅದು ಏನು ರಸಮ್ಮ ನಮಗೆ ಅವು ಮಾಡಕ್ಕೆ ಬರೋದಿಲ್ಲ, ಅದ್ರ ಖಾರ ಮಾಡಬೇಡ. ಮತ್ತು ಹಿಂದಾಡಿ ಯಾಕಂದ್ರೆ ಹರ್ಷಿಕಾಯಿನೂ ಹಾಕ್ತೇನಂತಿ, ಮೆಣಸ್ಕಾಳನ್ನೂ ಕುಡಿಸಿ ಎಲ್ಲ ಕೂಡ ಖಾರ ಅಂತಂದ್ರೆ ಏನು ಮಾಡ್ತೀವಿ? ಯಾಕೆ ನಮ್ಮ ಅತ್ತಿ ತಿನ್ನೋದಿಲ್ಲ, ಹೊಯ್ಕೋತಾಳೆ. ಅತ್ತಿಯರ ಇವತ್ತೊಂದು ಪಜಿತಿ ಆಗ್ಬಿಡ್ತೀರಿ. ಈಗ ಏನು ಸಿಲಿಂಡರ್ ಖಾಲಿ ಆಯ್ತು ಅತ್ತಿಯರ. ಈಗ ಎದ್ರಾಗ ಮಾಡಲಾನ ನನಗರ ಒಲಿ ಹಚ್ಚಿ ಅಷ್ಟೊಂದು ಅಡುಗೆ ಮಾಡಿ ಅನುಭವ ಇಲ್ರಿ ಅತ್ತಿಯರ. ಈಗ ಏನು ಮಾಡೋದು? ನನಗೆ ಒಲಿ ಹಚ್ಚಿ ಮಾಡೋಕೆ ಬರಲ್ರಿ ಅತ್ತಿಯರ. ಒಳಗೆ ಏನು ಮಾಡಕತ್ತೀರ? ಅಯ್ಯೋ ದೇವ್ರಿ, ಸಿಲಿಂಡರ್ ಖಾಲಿ ಆತ. ಈಗ ಹಂಗಾರ ನಾನು ಮಾಡ್ಬೇಕಾತ ಒಲಿ ಮ್ಯಾಗ. ಅತ್ತಿಯರ ನೀವು ಬೇಕಾದ್ರೆ ಕಟ್ಗೆ ತೋರಿಸ್ರಿ, ಇದೆಲ್ಲ ಮಾಡಿಕೊಡ್ರಿ, ಹೆಂಗೆ ಮಾಡ್ತೇನೆ. ಮತ್ತು ಒಲಿ ಮ್ಯಾಗ ಏನು ಮಾಡೋದು? ಆಮೇಲೆ ಅತ್ತಿಯರ ಡಬಲ್ ಸಿಲಿಂಡರ್ ತೊಗೋಬೇಕ್ರಿ ಅತ್ತಿಯರ. ನಾವು ಹಿಂಗೆ ಒಂದೇ ಸಿಲಿಂಡರ್ ಮ್ಯಾಗ ಗುದ್ದಾಡೋದಂದ್ರೆ ಆಗೋದಿಲ್ಲ ರೀ. ತಡಿ, ನಮ್ಮ ಅತ್ತಿ ಕಡೆ ಒಂದು 2,000 ರೂಪಾಯಿ 3,000 ರೂಪಾಯಿ ರೊಕ್ಕ ಐತಿ, ಕೇಳ್ತೇನೆ ನೋಡೋಣ ಕೊಡ್ತಾಳನ. ಫೋನ್ ಹಚ್ಚಿನಿ ಅಂದ್ರೆ ಪಟಕ್ನ ತಂದು ಕೊಡಪ್ಪ, ಒಂದು 100 ರೂಪಾಯಿ ಹೆಚ್ಚಿಗೆ ತಗೊಂಡ್ರೆ ಹ್ಞೂ ಅಂತ ತಂದು ಕೊಡ್ತಾನವ. ರಪಿಕ್ ಅಂತ ಒಂದು ಹುಡುಗ ಐತಿ, ತಂದು ಕೊಡ್ತೈತೆ. ಏನು ಮಾಡ್ತೈತಿ ಕೇಳ್ತೇನೆ. ನನ್ನ ಕಡೆನೂ ಬಂದಿದ್ದ ಪಗಾರ ಎಲ್ಲ ಖಾಲಿ ಆಗಿತ್ರಿ ಅತ್ತಿಯರ. ಇರ್ಲಿ. ತಿಪ್ಪಕ್ಕ ಏನು ಮಾಡತ್ತೀವಿ? ಯಾರು? ಶಿವಕ್ಕನ? ಆರಾಮದೇನವಾ ಗಿರ್ಜವ? ಆರಾಮದೇನವಾ ಹುಡುಗಿ? ಆರಾಮದ ನೋಡ್ರಿ ಶಿವಕ್ಕರ. ನೀವೇನ್ರಿ ಅಪರೂಪ ಆಗಿಬಿಟ್ರಿ? ಏನು ಮಗಳ ಮನೆಗೆ ಹೋಗಿದ್ರೇನ್ರಿ? ಇವತ್ತು ಬಂದ್ರಲ್ಲ. ಆರಾಮದ ತಗೋ. ಆಕಿಗೇನು ಬ್ಯಾನ್ ಆಗೈತಿ? ಹೊತ್ತಿಗೆ 3 ಸಲ ಹತ್ತಕ್ತಾಳ. ಆಕಿಗೇನು ದಾಡಿ ಆಗೈತಿ? ಬೇಕಾದಂಗ ಅದಾಳ ತಗೋ. ಗಂಡ ಹೇಳ್ದಂಗೆ ಕುಡಿತಾನ, ಸೊಸಿ ಕೈಯಾಗ ಅದಾಳ, ತಾಳಕ್ಕೆ ತಕ್ಕಂಗ ಮತ್ತೇನೈತಿ? ಇನ್ನೂ ಬಿಟ್ಟೆ ಲಂಬೆ ಸೊಸಿಗೆ ಬೈಯುದು ನೀನು? ಸಾತ್ ಗುಟ್ಟು ಕುಂತಿಂದರಿ ಬಿಡುದು. ಅದಕ್ಕೆ ಏನು ಮಾಡಕೈತ್ರಿ? ರೂಢ ಆಗ್ಬಿಟ್ಟತ್ ನಮಗೆ. ನೋಡಿ ಹೆಂಗೆ ಮಾತಾಡ್ತಾವ ನೋಡು, ಬಾಯ್ ಸೇದ್ಲಿ. ಯೋ ಹೋಲ್ ಬಿಡ, ಯಾಕ ನೀನು ಹಂಗ ಮಾಡ್ತೀವ ಆತಾಗ. ಕುಂದ್ರೆ ನನ್ನಂತ ಬೆಂಡ್ಲಿ ಸೊಸಿ ನಿನಗೆ ಇದ್ದಿದ್ಲ ಅಂದ್ರೆ ಹೊತ್ತಾಕಿತ್ತು. ಆರಾಮದಾಳ ಸೊಸಿ, ಚಂದಾಗಿ ನೋಡ್ಕೊಂತಾಳ. ಬಿಸಿ ರೊಟ್ಟಿ ತಿಂದು ತುಪ್ಪ ಉಣ್ಣ ಅನ್ನ ಉಂಡು ಆರಾಮದಿಯವ. ನನ್ನಂಗ ನಿಗ್ರಿಸಿ ನೀರು ಕುಡಿತಿದ್ರಂದ್ರೆ ಹೊತ್ತಾಕಿತ್ತು ನನಗ. ಯಾವುದು ಇಲ್ಲ. ಅದಕ್ಕೆ ಆರಾಮ ಮಗಳ ಮನೆಗೆ ಹೋಗಿ ಬರ್ತಿ. ಇಲ್ಲ ನಮ್ದು ಹೇಳ ಬಾಳೆ ಎದ್ಲು ಗಟ್ಟ. ನೀವು ಹೋಗಿ ಬರ್ರಲ್ಲ. ನಿಮ್ಮ ಮಗಳ ಮನೆಗೆ ಯಾರು ಬೇಡ ಅಂದ್ರೆ ಅವ್ರು 4 ದಿನ ಹೋದ್ರೆ ನೀವು 8 ದಿನ ಹೋಗ್ರಿ, ಅವ್ರು 8 ದಿನ ಹೋದ್ರೆ ನೀವು 16 ದಿನ ಹೋಗ್ರಿ. ಯಾರು ಬೇಡ ಅಂದ್ರೆ ಫೋನ್ ಹಾಕಿಲ್ಲೇನ್ರಿ ನಿಮ್ಮ ಮಗಳಿಗೆ? ಹೌದಲ್ಲ ಈಕಿನ ತಿಪ್ಪವ, ನಿನಗೆ ಮನ್ಯಾಗ ಇದ್ದಿದ್ದು ಬೇಸರಕತಿ. 4 ದಿನ ಮಗಳ ಮನೆಗೆ ಹೋಗ್ಬರೋಕೆ ಬೇಡ. ಇವ್ರ ಮಗಳು ಇವ್ರನ್ನ ಕರ್ಕೊಂಡು ಹೋಗಂಗಿಲ್ರಿ ಅಲ್ಲಿಗೆ. ಮೊನ್ನೆ ಕರ್ಕೊಂಡು ಹೋಗುವ, ಯಾಕೆ ನಿಮ್ಮ ಬೇಜಾರಾಗೈತೆ ಅಂತ ಫೋನ್ ಹಚ್ಚಿದ್ದೆ. ಏನನ್ಬೇಕ್ರಿ? ಅಯ್ಯೋ ಇಲ್ಲೇ ನನಗೆ ನಮ್ಮ ಅತ್ತಿ ಮಾವನ ಚಕ್ರಿ ಮಾಡೋದು ರಗಡಾಗೈತಿ. ನಮ್ಮ
ಬಂದು ಎಲ್ಲಿ ಮಾಡಕ್ ಹೋಲಿ ಆಗಂಗಿಲ್ರಿ ನನಗೆ ನಾನ ಬಂದು ನೋಡ್ಕೊಂಡು ಹೋಗ್ತೇನೆ ಅಂತ ಹೇಳ್ರಿ ಅವಾಗ ಅಂದ್ಲ. ಹೌದಾ? ಅಯ್ಯಯ್ಯ ಅದೆಂತ ಮಗಳದು? ಏ ಊರ್ ಹಡಿಬಿಟ್ಟಿ, ನನ್ನ ಮಗಳ ಮರ್ಯಾದೆ ತೆಗಿಯಾಕ ನಿಂತಿ ಅನ್ಲೇ? ಹೋದರ ಮುಂದ ಬಂದರ ಮುಂದ ನೀವು ಮಾತೆತ್ತಿದ್ರೆ ನನ್ನ ಸಸಿ ಮರ್ಯಾದೆ ತೆಗಿತೀರಪ್ಪ. ನಾ ಒಂದೀಟ ಏನನ್ ಬರ್ದನ? ಹೋಗಲಿ ಹಡಿಬಿಟ್ಟಿ, ಒಂದು ಚಾ ಮಾಡ್ಕೊಂಬಂದ್ ಕೊಡ. ಅಪರೂಪಕ್ಕೆ ಮನೆಗೆ ಬಂದಾಳ, ಒಂದ್ ಏನು ಮಾಡ್ಕೊಂಬಂದ್ ಕೊಡೋದು ಗೊತ್ತಿಲ್ಲಲ್ಲ. ಹಿಂಗ ನೋಡ್ ನಮ್ಮ ಮನ್ಯಾಗ ತಮಗ್ ಬೇಕಂದ್ರೆ 20 ಸಲ ಮಾಡ್ಕೊಂಡು ಕುಡಿತಾರ. ಬಂದರ್ಗೆ ಹೋದರ್ಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಹೆಂಗ ನೋಡ್ಕೋಬೇಕು ಏನೂ ಗೊತ್ತಿಲ್ಲ. ಮಾಡ್ಕೊಂಡ್ ಬರ್ತೇನೆ ತಡ್ರಿ. ಏ ಊರ್ ಬಿಡಾಡಿ, ನೀ ಅದ ಕೊಂಟಿ ಇಲ್ಲ ಸುಸಿ ಆರಾಮ್ ನಿಂತಾಳಲ್ಲ, ಆಕಿನ್ನ ಕಳಸ್ ಮಾಡಾಕ. ಅದು ಅತ್ತಿಯರ ಸಿಲಿಂಡರ್ ಖಾಲಿ ಆಗೈತ್ರಿ. ಒಲಿ ಹಚ್ಚಿ ಮಾಡ್ಬೇಕೀಗ. ಆಕಿಗೆ ಒಲಿ ಪುಟ್ಟು ಮಾಡಕ್ ಬರೋದಿಲ್ಲಂತ, ಒಲಿ ಹಚ್ಚಾಕ್ ಬರೋದಿಲ್ಲಂತ ಪಾಪ. ಮತ್ತೆ ಅಲ್ಲೆಂದು ಹಚ್ಚಿ ಮಾಡಿ ಗೊತ್ತಿಲ್ಲ, ಬರೇ ಸಿಲಿಂಡರ್ ಮ್ಯಾಗ ಮಾಡ್ಕೊಂಡಿದ್ದಿದ್ವು ಅವು. ಹಾಗಾಗಿ ಅತ್ತಿಯರ ಒಂದ್ಸರಿ ನೀವು ಹಚ್ಕೊಡ್ರಿ ಅಂತ ಅಂದಿದ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಂದೆ ನಾನು ನಿಮ್ಮ ಕಡೆ ಹೇಳಕಂತೇಳಿ. ನೋಡಿದ್ರೆ ನೀವು ಚಾ ಅಂದ್ರಲ್ಲ, ಈಗ ತಡಿ ಪಟ್ನ ನಾನು ಮಾಡ್ಕೊಂಡ್ಬರ್ತೇನೆ. ಆಕಿ ಬರೋದಿಲ್ಲ ನೋಡು, ಹಿಂಗೈತ ಮನ್ಯಾಗ ಹಕ್ಕಿಕತ್ತ. ಸೊಸಿನ್ ಕುಂದ್ರಿಸಿ ಆತಿ ಓಡಾಡ್ತಾಳ ಲಟಪಟ 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 ಅಂತೇಳಿ ಕೆಲಸ ಮಾಡಾಕ. ಬರ್ಬರ್ತ ಹರೇ ಹೋಗಿ ಕೆರೆಯಾಕತ್ತ ಈಕಿಗೆ. ಗೊತ್ತನ ಆಕಿ ಒಲಿ ಹಚ್ಚಕ್ ಬರೋದಿಲ್ಲ ಅಂತ. ಹೆಂಗ್ ಸಾಯಿ ಹುಟ್ಟಿ ಏನು ಪ್ರಯೋಜನ ಇವು? ಒಲಿ ಹಚ್ಚಕ್ ಬರೋದಿಲ್ಲ ಅಂದ್ರ ಯವ್ವ ಇಂಥದ್ದು ಎಲ್ಲಿ ಕಂಡಿಲ್ವ ಯವ್ವ ನಾನು. ಶಿವಕ್ಕ ಶಿವಕರ ಕುಂದ್ರಿ, ಚಾ ಮಾಡ್ಕೊಂಡ್ಬರ್ತೀನಿ. ಇವರಿಬ್ರು ಅದಾರಲ್ಲ ಬಾಳ ಬಾಲ ಬಂಗಡಿ ಅದಾರ. ಯವ್ವ ತಾರಾ ತಿಗಡಿ ಆಟ ಆಡೋದ್ರಾಗ 1 ನಂಬರ್ ಅದಾರ. ಏನ್ ಮಾಡಕ್ಕಾಕತಿ? ಸುಮ್ಮ ಬಾಯಿ ಮುಚ್ಕೊಂಡು ಹೊಂಟಾನಿ. ಇನ್ನಷ್ಟು ದಿನ ಎಷ್ಟ್ ದಿನ ಬದುಕಿರ್ತಾನ ಅಷ್ಟು ದಿನ ಕಣ್ಣಾರ ನೋಡೋದೈತಿ, ಆಮೇಲೆ ಶಟದ್ ಗುಟ್ಟು ಕುಂದ್ರದೈತಿ. ಆಮೇಲೆ ನಾ ಸತ್ತಿನ ಬುದ್ಧಿ ಬರ್ತೈತಿ ಇವರಿಗೆ. ಈಕೆ ಅದಾಳಲ್ಲಿಕ್ಕೆ ಸೊಸಿ ಬಂದಾಳಲ್ಲ ಮೊನ್ನೆ, ಈಕಿ ಇಷ್ಟ್ರಾಗ ನಮ್ ಗಿರ್ಜಿ ಹೊರಗೆ ಹಾಕ್ತಾಳ. ನೋಡ್ತಿರ್ಬೇಕಾರ ನೀನು ಇರೋದನ್ನು ಕೈ ಅಂತ ಕಸ್ಕೊಂಡ. ಅವಾಗ ಈ ಬಿಡಾಡಿಗೆ ಬೀದಿಗೆ ಬಂದಿನ ಬುದ್ಧಿ ಬರ್ತೈತಿ ಈಕಿಗೆ. ನಾ ಮತ್ತೆ ಏನ್ ಹೇಳ್ತಿದ್ಲು ಅಂತೇಳಿ ಎಲ್ಲ ಒಂದು ಸೊಸಿ ಅಂದ್ರ ಅಷ್ಟು ನೋಡಿಕಿಗೆ. ಏನಮ್ಮ ನೀ ಲೋನ್ ತಗಸ್ಬೇಕನ್ನಕತ್ತಿದ್ರಂತ. ಅದೇನ ಅದಕ್ಕೆ ಅತ್ತಿಯರ ಲೋನ್ ತಗಸ್ಬೇಕಂದ್ರೆ ಈ ಮನಿ ನಮ್ಮ ಹೆಸರಿಗಿರ್ಬೇಕು. ಅತ್ತಿಯರ ಮತ್ತೆ ಏನ್ ಮಾಡೋದು, ಹೆಸರಿಗೆ ಬರೀತಿರೇನು ಅಂತ ಕೇಳಾಕತ್ತಿದ್ಲಿಕ್ಕೆ. ಕರೆ ದುರ್ಗಿ ಅಂತ ಕಿಕಿ ಗೊತ್ತೈತೇನ? ನಾನ ಬೂಟ್ ಬುಟ್ಲೆ ಹೊಡಿತೀನಿ, ಯಾರಿಗೆ ಬರೆಯಕ್ ಬಿಡುದಿಲ್ಲ ನಾನು ಅಂದಿದ್ದಕ್ಕೆ ಸುಮ್ಮನಾಗ್ಯಾರ. ಯಾವಾಗ ಮತ್ತೆ ಅವಸ್ತಾರ ಗೊತ್ತಿಲ್ಲ. ದೊಡ್ಡವ ನಾವು ಚೂರು ಎತ್ಕೋಲಿ. ತಗೋರ್ವಾ ಎತ್ಕೋ. ನಿನ್ನ ಖುಷಿ ನೀ ಎತ್ಕೊಳಕ ನಾ ಬೇಡ ಅಂತ ನನ್ನ ಹುಡುಗಿ. ತಗೋ ಎತ್ಕೋ. ಅಕ್ಕ ಪರತಕ್ಕ ಏನದ ಅಕ್ಕಿ ಕೂಸ ಅಂದ್ರ ನಾ ಈ ಮನೆಯನ್ ಕೂಸಲ್ಲ ಎಲ್ಲಾರ್ಗಿ ಸೇರಿದ್ದ. ಅದಕ್ಕೆ ನಿಮ್ಮ ಕೂಸ ನೀವ್ ಎತ್ಕೊಳಕೇನ ಅನ್ನೋದ ನಿನ್ ಕೂಸು ಅಂದೆ ಅಷ್ಟ. ಯಾಕ ಏನಾತಿಗಂದ್ರ ಹಂಗೆಲ್ಲ ಅನ್ಬೇಡಕ್ಕ. ಯಾಕ ನೋಡಿದ್ರೆ ಏನ್ ಅನ್ಕೋಬೇಕ? ವಯಸ್ಸಿಗೊಂದ್ ಮಗಳಕ್ಕಿ ನಿನ್ ಕೂಸ ಅಂದ್ರ ಏನಪ್ಪ ಒಟ್ ನನಗೇನ ಸರಿ ಅನ್ಸಲ್ಲ. ಯಾವ್ದ ಬೀದಾಗ ಬಿದ್ದಿದ್ದನ್ನೆಲ್ಲ ನನ್ನ ಮಗಳಿಗೆ ನೀನು ನಿಂದು ನಂದು ಅಂತ ಅನ್ಬೇಡಕ್ಕ. ನಿನಗೊಬ್ಬಕಿ ಬೇಕಾಗಿದ್ದಿಲ್ಲ ತಗೊಂಡ್ ಸಾಕು. ಇನ್ನಿದ್ದರಿಗೆಲ್ಲ ಹೇಳಕ್ ಹೋಗ್ಬೇಡ. ಯವ್ವ ಒಂದ್ ಸಣ್ಣ ಕೂಸಿಗೆಲ್ಲ ಏನ್ ಮಾತಾಡ್ತೀವಿ ಹಂಗೆಲ್ಲ? ಬೀದಾಗ ಬಿದ್ದಿದ್ದಂತ ಬೀದಾಗ ಯಾಕೆ ಬೀಳ್ತೈತಿ? ಅಲ್ಲನ ಇಲ್ಲಿಷ್ಟು ಚಂದ ಸಾಕ್ತಾ ಇರೋದು. ಸುಮ್ನಿರು ನೀನು. ಯಾಕೆ ಹಿಂಗ್ ಮಾತಾಡ್ತೀಯ ಏನಾತಗ? ಅಯ್ಯಯ್ಯೋ ನಿನಗೆಷ್ಟು ಗಡ ನೋವಾತ? ಏನಾತೀಗ ಅಂದ್ರ ನಾ ಅಂತೇನ್ ಬಿಡ ಅದಕ್ಕೆ. ನಿನ್ ಯಾಕೆ ತ್ರಾಸ ಆಗತ್ತೆ? ಆತೀಗ ಈಗ ಅದನ್ನೇ ಬೆಳೆಸ್ಕೊಂಡು ಹೋಗ್ಬೇಡ, ಸುಮ್ನಿರು. ಅಕ್ಕ ನಿಮ್ಮ ಮನ್ಯಾಗ ಅಡಿಗೆ ಮನ್ಯಾಗ ಯಾವ್ಯಾವ ಎಲ್ಲೆಲ್ಲದಾವ ನನಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಹುಡಿ ಕೊಡ್ಬಾಕ. ಅಡಿಗೆ ಹೆಂಗ್ ಮಾಡ್ಲಾನ ಹಿಂಗೆಲ್ಲ ಬಂದು ಇಲ್ಲಿ ಕುಂತ್ರ ನೀನು? ನನಗೇನು ಗೊತ್ತಾಗಲ್ತ ಪಾಪ. ಏನು ಗೊತ್ತಾಗ್ಲಾರ್ದನ ನನ್ನ ಗಂಡನ ಮದುವೆ ಮಾಡ್ಕೊಂಡಿ, ಏನು ಗೊತ್ತಾಗ್ಲಾರ್ದನ ಈ ಮನೆಗೆ ಬಂದು ಹೋಗ್ಕೊಂಡಿ, ಏನು ಗೊತ್ತಾಗ್ಲಾರ್ದನ ಇಷ್ಟು ದೊಡ್ಡ ಮಗಳನ್ನ ಹಡ್ದಿರಿ ಅಲ್ಲ. ಎಲ್ಲ ಗೊತ್ತಾಗೆ ಮಾಡಿರಿಲ್ಲ. ಅಡಿಗೆನೂ ನಾನು ಹೇಳ್ಬೇಕನ ನಿಮಗ? ಅದು ಇದು ಹಂಗ ಹಿಂಗ ಅಂತೇಳಿ ನಿನಗೆ ಏನ್ ಬೇಕದನ್ನ ಮಾಡ್ಕೊ ಹೋಗು. ಅಲ್ಲಕ್ಕವ ನನಗೆ ಕೆಲಸ ಬಾಳಕತಿ. ಈಗ ನಾ ಅಡಿಗೆ ಮಾಡ್ತೀನಿ, ನೀ ರೊಟ್ಟಿ ಮಾಡ್ಬಾ. ಮಾಡಂಗಿಲ್ಲ, ನಾನು ಮಾಡಂಗಿಲ್ಲ. ನನಗೆ ಬೇಕಂದ್ರೆ ನಾ ಯಾರು ಮಾಡ್ಕೊಂಡು ತಿಂತೇನಿ. ನಾನು ಕೂಸಿಗೆ ಏನ್ ಬೇಕಾದ್ರೆ ನಾನು ಮಾಡ್ಕೋತೀನಿ. ನಿಮ್ಮ ಎಲ್ಲರಿಗೆ ಮಾಡಾಕಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಯಾಕ ನನಗೇನು ಸ್ವಾಭಿಮಾನ ಇಲ್ಲ ಅಂತ ತಿಳ್ಕೊಂಡೇನು? ನೀ ಎಷ್ಟಾದ್ರೂ ನನ್ನ ಸೌತಿನ ಏನ್ ಬೇಕಾದಾದ್ರು ನಿನಗೆ ನಾನು ಯಾಕೆ ಕೂಳ್ ಮಾಡಾಕ್ಬೇಕ? ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಅಷ್ಟೇ. ಆತ್ ತಗೋ, ಇವ್ರು ಬರ್ಲಿ ಕೇಳ್ತೀನಿ. ಇದೇನು ಹಿಂಗ ಆದ್ರೆ ಮುಂದುವರೆದ್ರೆ ಹೆಂಗ್ ಮತ್ತೆ ಇರೋದು ಅಂತೇಳಿ ಧಾರಾಳವಾಗಿ ಕೇಳ್ಕೊ. ಹೆಂಗ್ ಮಾಡ್ಬೇಕ ಏನು ಅಡಿಗೆ ಅತ್ತಾಗ? ಏಯ್ ಬರ ಒಳಗೆ ಕೆಲಸದವ್ ಬೇಕಾದಷ್ಟು ಬಾಂಡೆ ಬಿದ್ದಾವು, ಒಗ್ಯಾಣ ಬಿದ್ದಾವು. ಮತ್ತೆ ಈಗೇನು ಈಗೇನಂತ್ರ ಮಾಡಂಗೇನು ಕಾಣಂಗಿಲ್ಲ. ನಾವು ಮಾಡ್ಬೇಕು ಬಾ. ಹೋಗ್ಲಿ ನಾ ಕರ್ಬಿನಾರ ಒಗದಾಕ ಹೋಗಕ್ಕ ಒಕ್ಕೊಂತೇನೆ ಬಿಡ. ಆಮೇಲೆ ನನ್ನ ಗಂಡನು ನಂದೆ ನನ್ನ ಖುಷಿಂದ ಅಂದ್ರೆ ನಮ್ಮ ಹೋಗಿಂಗಿಲ್ಲ ನೀನು. ಯಾಕೆ ಒಗಿಬೇಕ? ನೀನ್ ಸೀರೆ ಒಗದಾಕಕ್ಕೆ ನಾನು ಏನಂತ ತಿಳ್ಕೊಂಡಿ ನೀನು? ಯಾಕೆ ನೀ ತಿಂದ್ಬಿಟ್ಟು ಎಂಜಲ್ ತಾಟ್ ನಾ ತೊಳೆಯಂಗಿಲ್ಲ ನೀಗ ಬಾಂಡೆ? ನಾ ಮಾಡ್ಕೊಂಡು ಗಂಡನ್ನ ನೀ ಮಾಡ್ಕೊಂಡು ನಾ ತಿಂದ್ಬಿಟ್ಟಿರೋ ಎಂಜಲ್ ತಾಟಿಗೆ ಇಷ್ಟು ನಾಟಕ ಮಾಡ್ತೇನೆ. ನನ್ನ ಗಂಡ ನನ್ನ ಮದುವೆ ಮಾಡ್ಕೊಂಡ, ಅವನು ಒಂದು ರೀತಿ ಎಂಜಲ್ ಆದಂಗೆ. ಅವ್ನು ನೀ ಮದುವೆ ಮಾಡ್ಕೊಂಡಲ್ಲ ಈಗ. ಅದಲ್ಲನ ಅದು ಪಾರ್ವತಕ್ಕೆ ತಿಂದ್ಬಿಟ್ಟಿದ್ದೆ ಅಂತ ಅನಿಸ್ಲಿಲ್ಲನ? ಪಾರ್ವತಕ್ಕೆ ಸೇರಿದ್ದೆ ಅಂತ ಅನಿಸ್ಲಿಲ್ಲನ? ಓ ಬಾರಿ ಬಾರಿ ಮಾತಾಡತ್ತಿ ಅಕ್ಕ. ಇರ್ಲಿ ಇರ್ಲಿ ಬರ್ಲಿ ಇವ್ರು ಬರ್ಲಿ. ಹಿಂಗ ಮಾತಾಡ್ತೀಯ ಏನೋ ಕೇಳ್ತೇನೆ ಅವ್ರಿದ್ರಿಗೂ ನಾ ಹಿಂಗೆ ಮಾತಾಡೋದೆ. ಕರಿ, ಯಾರನ್ನ ಕರಿತಿ ಕರಿ. ಯಾಕಂದ್ರೆ ಇದು ನನ್ನ ಮನೆ, ನನಗೆ ಹೆಂಗಿರ್ಬೇಕು ಅನ್ಸುತ್ತೆ ಹಂಗ ಇರೋದು ನಾನು. ನಿಮಗೆ ಇಲ್ಲಿ ಬಾ ಅಂತ ನಾ ಹೇಳಿದ್ದಿಲ್ಲ. ಯವ್ವ ಈಗ ಎದಕ್ಕೆ ಜಗಳ ಮಾಡ್ತೀವಿ? ಹೋಗಬೇ ಒಳಗ. ನಾನು ಮತ್ತೆ ನೀನು ಕೂಳ್ ಮಾಡಿಡಂಗಿಲ್ಲ ನೋಡು. ನಮ್ಗೆ ಏಟ್ ಬೇಕು ಪಲ್ಯ, ಏಟ್ ಬೇಕು ಸಾರ, ಏಟ್ ಬೇಕು ಎಲ್ಲ ನಾನು ನಮ್ಗೆ ಅಷ್ಟ ಮಾಡ್ಕೋತೀನಿ ನೋಡಿ. ಮತ್ತೆ ನೀ ತಿನ್ಬೇಡಂಗಾರ ಅದನ್ನ. ಆಯ್ತು. ನೀ ಮಾಡಿಟ್ಟಿದ್ದೀನಿ ತಿನ್ನೋ ಕರ್ಮನು ನನಗೇನಿಲ್ಲ. ನನಗೆ ಬೇಕಂದ್ರೆ ನಾ ಮಾಡ್ಕೊಂಡು ತಿಂತೇನಿ. ನಿಂಗೆ ಏನ್ ಬೇಕಲ್ಲ ನೀ ಮಾಡ್ಕೊಂಡು ತಿನ್ ಆತ. ಇರ್ಲಿ ಇರ್ಲಿ ಅಕ್ಕ, ಹಿಂಗ ಇರ್ತೀಯ ನಾನು ನೋಡ್ತೇನೆ. ಇದೊಂದು ದರಿದ್ರ ಮಗನ ಎತ್ಕೊಂಡು ಕುಂತ್ ಬಿಡ್ತಿ. ಕಪಾಳ ಹನುಮಪ್ಪ ಆಗೋಂಗ್ ಹೊಡಿತೀನಿ. ಮತ್ತೆ ಹಂಗ ಹೊಡೆಯಂಗಿಲ್ಲ
ಹೇಳ್ತೇನೆ ನೋಡ. ಹೇಳ, ಆಗಲಿಂದ ಅದನ್ನ ಹೇಳಕತ್ತಿಯಲ್ಲ, ಹೇಳ್ತೇನೆ ಅಂತ ಹೇಳ ಹೋಗು. ಏನ್ ಮಾಡ್ತಾರ ನೋಡ್ತೇನೆ. ಅವ್ರಿಗೆ ನಿನಗಿಂತ ಜಾಸ್ತಿ ಪ್ರೀತಿ ನನ್ನ ಮೇಲೆ ಇರೋದು. ಅದು ತಿಳ್ಕೊ ಮೊದಲ, ಆಮೇಲೆ ನೋಡಿ ಏನಕ್ಕಿ ಅಂತೇಳಿ. ಯಾರಂದ್ರೆ ನನಗಿಂತ ಜಾಸ್ತಿ ಪ್ರೀತಿ ನಿನ್ ಮೇಲೆ ಇರೋದವ್ರಿಗೆ ಅಂತೇಳಿ ಕರ್ಕೊಂಬರೋ ಒಂದಿಬ್ರನ್ನ. ಮತ್ತೆ ಯಾಕೆ ಮಂದಿ ಕರ್ಕೊಂಬರ್ಬೇಕು? ನಾನು ಅವ್ರ ಮದುವೆ ಮಾಡ್ಕೊಂಡ್ಮೇಲೆ ಇಷ್ಟು ಚಂದಾಗಿರೋ ಹೆಣ್ಮಗಳನ್ನ ಹಡ್ದು ಕೊಟ್ಟೇನಿ. ಗೊತ್ತನ? ಅದಕ್ಕೆ ನನ್ನ ಮೇಲೆ ಪ್ರೀತಿ ಅವರಿಗೆ. ಮಕ್ಕಳಾಗಿಲ್ಲ ಅಂದ್ಬಿಟ್ಲೆ ಹೆಂಡತಿ ಮೇಲೆ ಪ್ರೀತಿ ಇರಂಗಿಲ್ಲ ಅಂತ ಯಾರು ಹೇಳಿದ್ ನಿನಗೆ? ಆಯ್ತಾಯ್ತು, ನಿನ್ ಮೇಲೆ ಪ್ರೀತಿ ಇದ್ರೆ ಇರುವಲ್ತಕ್ಕ ಏನಾಗ್ಬೇಕಾಗಿಲ್ಲ ನನಗೆ, ಏನೇನು ಆಗ್ಬೇಕಾಗಿಲ್ಲ ನನಗೆ. ನೋಡ್ದಿ ದೊಡ್ಡವ್ ಹೆಂಗೆ ಮಾತಾಡ್ತಾಳ ನಮ್ಮವ್ ಅಂತೇಳಿ. ಆಕಿ ಹೆಂಗಾರೆ ಯಾಕೆ ಮಾತಾಡ್ಲಿ, ನನಗದು ಬೇಕಾಗಿಲ್ಲ. ನಿನಗೆ ಎತ್ಕೋಬೇಕನ್ಸಿದ್ರೆ ಒಂದಿಟ್ಟು ಎತ್ಕೋ, ಇಲ್ಲ ಅಂತಂದ್ರೆ ನಿನ್ನ ಪಾಡಿಗೆ ನೀ ಎದ್ದು ಬಿಡುವ ಸುಮ್ಮನೆ. ಏನು ಯಾಕಂದ್ರೆ ಸುಮ್ಮನೆ ನಿಮ್ಮ ಒಂದನ್ನದ ನಾ ಒಂದನ್ನದ 24 ಗಂಟೆ ಜಗಳ ಮಾಡ್ಕೊಂತ ನಾನು ಕುಂದ್ರದಾಗಲ್ಲ. ಓಯ್ ಬಂಗಾರ, ನನ್ನ ಮುದ್ದು ಬಂಗಾರವ್ವ, ನೀನು ಇಷ್ಟು ಚಂದನ ಖುಷಿನ. ಓಯ್ ಚಿನ್ನಿ, ಓಯ್ ನೀನು ಕುಂತ್ಲ ಆಡ್ಕೊಂತ ಖುಷಿನ ಜೊತೆಗೆ.